ಏನ್ ಮಾಡೋದು ಸರ್ ಈಗ? ನೋಡಿ ಹೆಂಗ್ ಮಾಡ್ತೀರಿ? ತಾಯಿ ಅಂತ ಹೇಳ್ತೀನಿ ನಾನು. ಫೈನ್ ಹಾಕಿ ನಮ್ಮ ತಾಯಿಯವರೇ ಸರ್, ನಮ್ಮ ತಾಯಿಯವ್ರ ದೊಡ್ಡ ಅಕ್ಕ, ಅಮ್ಮನೇ. ಏನಪ್ಪ ದೊಡ್ಡಮ್ಮ. ಸ್ವಾಮಿ ದೇವ್ರೆ ನಾನೇ ಮನೆ ಏ ಬೇಡ ಬೇಡಮ್ಮ, ಅಮ್ಮ ನಾನಿದ್ದೀನಿ, ಸುಮ್ಮನೆ ತಗೊಮ್ಮ. ಇರ್ಲಿ ತಗೊಮ್ಮ, ನೀನು ಬೇಡ ತಗೊಮ್ಮ, ನೀನು ಯಾಕೆ ನಮ್ಗೆ ತಗೊಮ್ಮ, ನೀನು ಹಾಕೊಳ್ಳಮ್ಮ, ನೀನು ಹಾಕೊಳ್ಳಿ ಹೇಳ್ತೀನಿ. ಇಲ್ಲ ಸರ್, ನಮ್ಮ ದೊಡ್ಡಪ್ಪನಿಗೆ ನಾನು ಅಲ್ಲಿ ಫೈನ್ ಹಾಕ್ತೇವೆ, ಸ್ವಲ್ಪ ಅವ್ರಿಗೆ ಹೇಳಿ. ಅಕ್ಕ ಯಾರನ್ನ ಬಂದ್ರ ಗೌರ್ಮೆಂಟ್ನವರು? ಯಾರು ಬಂದಿಲ್ಲ. ಬಂದಿಲ್ವಾ? ಹುಷಾರಾಗಿರ್ಲಿ, ಫೈನ್ ಹಾಕ್ತಾವ್ರೆ. ಏನ್ ಕಬ್ಬ? ಅಲ್ಲ ಮಕ್ಕಳ ಈಗ ರೂಲ್ಸ್ ಬಂದೈತೆ, ಹೆಣ್ಮಕ್ಳೆಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಅಲ್ವಾ, ಈ ಟೋಪಿ ಹಾಕೊಳ್ಳೇಬೇಕು. ಹೆಲ್ಮೆಟ್ ಹೆಂಗ್ ಬಂದಿದ್ಯೋ ಗಾಡಿಗೆ ಹಂಗೆ ವ್ಯಾಪಾರ ಮಾಡೋರು ಹೆಣ್ಮಕ್ಳಾಗಿ ಗಂಡು ಮಕ್ಳಾಗಲಿ ಹಾಕೊಳ್ಳೇಬೇಕಂತ ರೂಲ್ಸ್. ನಮ್ಮ ಅಕ್ಕನಿಗೆ 5,000 ರೂಪಾಯಿ ಫೈನ್ ಹಾಕೊಂಡು. ಈಗ ಜಸ್ಟ್ ಅಂಗಡಿ ಇದೆ, ಅಲ್ಲಿ ಬೀಡ್ ಅಂಗಡಿ ಇದೆ, ಟೀ ಎಲ್ಲ ಮಾಡ್ತಾಳೆ, ಈಗ ಹಾಕ್ಬಿಟ್ಟು ಹೋಗೋರೆ. ನೀವು ಇಲ್ಲಿ ತೊಗೊಂಡಿಲ್ವಾ ಇದು? ಒಂದು ತಿಂಗಳಾಯ್ತು ಆಲ್ರೆಡಿ ಬಂದ್ಬಿಟ್ಟು ರೂಲ್ಸು. ಹುಷಾರು, ಅವ್ರು ಬಂದಾಗ ಹಾಕೊಂಬಿಡಿ, ಹುಷಾರಾಗಿ ಹಾಕೊಳ್ಳಿ. ಏನು ಅದಕ್ಕೆ ಇಲ್ಲಿ ಬಂತಿಲ್ಲ, ಯಾವುದೋ ಕೆಂಪು ಕಲರ್ ಕಾರುಗಳು ಇವೆಲ್ಲ ಬಂದಿದ್ದಾವೆ ಅಂತ ನೋಡಿ, ಗಾಡಿಗಳು ಎಲ್ಲ ಬಂದವ್ರಂತೆ. ಅಲ್ಲಿಗೆ ಹಾಕೊಳ್ಳಿ, ವ್ಯಾಪಾರ ಮಾಡೋಣ. ಓಕೆ ಸರ್, ಹಾಂ ಇಂಟರ್ವ್ಯೂ ಮಾತಾಡಿ. ಫೈನ್ ಹಾಕಿದ್ರೆ ಯಾರು ಹೆಲ್ಮೆಟ್ ಐತೆ ಹಾಕಿರಲ್ಲ, ಫೈನ್ ಹಾಕಿ ಸರ್ ಹಾಕೊಂಡಿದ್ದೀರಾ? ನಮ್ಮ ತಾಯಿಯವರೇ ಸರ್. ತಾಯಿರಣ್ಣ ಸೂಪರಪ್ಪ. ಹೇಳಿ ನಾನೇ ಹಾಕ್ತೀನಿ. ಯಾರಮ್ಮ ಏನು ಹೆಸರು? ಮಗಳವರು ಏನು ಹೆಸರು? ರಾಜೇಶ್. ಹಾಂ ಓಕೆ, ಗೊತ್ತಾ? ಹಾಕ್ತಾರೆ ಹೆಲ್ಮೆಟ್ ಹಾಕಿ ಓಕೆ ಸರ್. ರಾಜೇಶ್ ಮಗನ ಹೆಸರು. ನಿಮ್ಮ ಹೆಸರು? ಶಾಂತಮ್ಮ. ಹಸ್ಬೆಂಡ್ ಹೆಸರು? ಹಾಂ ಹೊರೈ. ಬೋರಯ್ಯ. ಸೈನ್ ಹಾಕ್ಸ್ಕೊಳ್ಳಿ, ಸೈನ್ ಹಾಕ್ಸ್ಕೊಳ್ಳಿ. ನನಗೆ ಫೈನ್ ಬೀಳ್ತಾಯಿತ್ತು ನಿಮ್ಗೆ ಸುಮ್ಮನೆ. ಹಾಂ ಹಾಕೊಂಡಿಲ್ಲ ಅಂದ್ರೆ ಇವಾಗ ಫೈನ್ ಬೀಳ್ತಾಯಿತ್ತಲ್ಲ, ಅಂಗಡಿ ವ್ಯಾಪಾರ ಮಾಡೋದು, ತರಕಾರಿ ಮಾಡೋದು. ಯಾವಾಗಿಂದ ಹಾಕೊಂತಿದ್ರಲ್ಲ ಈ ಥರ? ವಾರದಿಂದನಾ ಹಾಕೊಳಕ್ಕಿಡ್ದು? ದಿನ ಹಾಕೊಂತೀರಾ? ಮಿಸ್ ಮಾಡಂಗಿಲ್ಲ ಒಂದಿನ? ಅವರೇ ನಿನ್ನೆ ಓದಾಕಿದ್ರೆ ಹಾಕಿರ್ತಿಲ್ಲ ನಿನ್ನ. ನಿನ್ನೆ ಈ ಕಡೆ ಓದಿ ನಾವು ಆಫೀಸಿಂದ, ಇನ್ನು ನೀವು ಹಂಗೆ ಖಾಲಿ ಇದ್ದೀರಿ ನಾವು. ನಾನು ಬಂದಿದ್ದೆ ಇವತ್ತು ಲೇಟ್. ನಿನ್ನೆಮ್ಮ ನಿನ್ನೆ. ಹಲೋ, ಹೌದಾ? ಹಾಂ ಸರಿ ಸರಿ ಹಾಂ ಹಾಕಿರ್ಲಿಲ್ಲ. ಬಂದೆ ದೊಡ್ಡಪ್ಪ. ನೆನ್ನೆ ಹಾಕೊಂಡಿದ್ದೆ, ತಿರ್ಗಾ ಎತ್ತಿಕ್ಕಿದ್ದೆ ಹಂಗೆ. ಇಲ್ಲ ನಿನ್ನೆ ಹಾಕಿಲ್ಲ ಸರ್, ನಿಮ್ಮ ತಾಯಿಯವರು ನಿನ್ನೆ ಹಾಕಿಲ್ಲ. ನಿನ್ನೆ ನೋಡಿ. ಹೌದಾ? ಇಲ್ಲ ಹಾಕಿದ್ರು ಸರ್, ಹಾಕಿದ್ರು. ನಿನ್ನೆ ನಾವು ಗೊರಳಿಗೆ ಹೋಗಿದ್ವಿ ಸರ್. ನೀವು ನೋಡಿಲ್ಲ, ಅವ್ರು ಕೆಳಗಡೆ ಒಂದೊಂದ್ಸತಿ ಕುತ್ಕೊಂಡಾಗ ಹಾಕೊಳ್ಳಲ್ಲ, ನಿಂತ್ಕೊಂಡಾಗ ಗಿರಾಕಿ ಬರ್ತಾರಲ್ಲ, ಕಸ್ಟಮರ್ ಬಂದ್ಮೇಲೆ ಹಾಕೊಂತಾರೆ. ಕೇಳಿ ನೋಡಿ. ಈ ಕಡೆ ಬನ್ನಿ ಸರ್, ನೀವು ಈ ಕಡೆ ಬಂದು ಮಾತಾಡಿ, ಕೇಳಿ ನೋಡಿ. ಏನಮ್ಮ? ಈ ಕಡೆ ಬನ್ನಿ ಈ ಕಡೆ ಬಾ ಮನಿ. ಹಾಂ ಬರೋಣ, ಕುತ್ಕೊಳ್ಳಿ ನೀವು. ಯಾರೋ ಬಂದಾಗ ಎತ್ತಿರ್ತೀರಾ? ನಿನ್ನೆ 2 ಸಲ ಹೋಗಿದ್ದೀವಿ ಸರ್. ಹಲೋ ದೊಡ್ಡಪ್ಪ, ಹೌದಾ? ಒಂದು ನಿಮಿಷ. ಅಯ್ಯೋ ಸರ್, ಅಲ್ಲಿ ನಿಮ್ಮ ಕಡೆಯವ್ರು ಹೋಗಿದಾರಾ ನಮ್ಮ ಅಂಗಡಿಗೆ? ಹಾಂ. ಅಯ್ಯೋ ಫೋನ್ ಬಂತು ನೋಡಿ ಸರ್ ನಿಮ್ಮೊಂದು. ಸರ್ ನಮ್ಮ ಫೈನ್ ಹಾಕಕ್ಕೆ ಹೋಗೋಣಂತೆ. ನಮ್ಮ ಟೋಪಿ ಕೊಡಿ, ನಮ್ಮ ದೊಡ್ಡಪ್ಪನ ಫೈನ್ ಹಾಕ್ತಾವ್ರೆ. ಏನು ಮಾಡಲಿ ಮತ್ತೆ? ಅಲ್ಲಿ ನಮ್ಮ ದೊಡ್ಡಪ್ಪನ ಫೈನ್ ಹಾಕ್ತಾವ್ರಂತೆ. ನಾನು ಅಂಗಡಿ ಕ್ಲೋಸ್ ಮಾಡ್ಬಿಡೋಣ. ಅಂಗಡಿ ಕ್ಲೋಸ್ ಮಾಡೋದು ಬೇಡ 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 ಬೇಡ, ಏನಾದ್ರು ಹೇಳಿ. ಟೋಪಿ ಬೇಕಂತ ಅಲ್ಲಿ. ಹಾಂ ದೊಡ್ಡಪ್ಪ ಬಂದೆ ಕೊಡಿ. ನನಗೆ ಬೈತಾರಲ್ಲಿ, ನಮ್ಮ ದೊಡ್ಡಪ್ಪನ ಬೇಕಂತೆ, ಫೈನ್ ಹಾಕ್ಬಿಟ್ಟವ್ರೆ. ಇರಕ್ಕ ತಗೊಳಕ ಬೇಡ ಇರಕ್ಕ. ಹಾಂ ಬಂದೆ ದೊಡ್ಡಪ್ಪ. ಫೈನ್ ಅಲ್ಲಿ ನಮ್ಮ ದೊಡ್ಡಪ್ಪನಿಗೆ ಹಾಕ್ತಾವ್ರಂತಲ್ಲಿ. ಸರ್ ಬಂದೆ ರೀ. ಅದೇ ಇವಾಗ ತಗೊಂಡೋಗ್ತಾರೆ. ನಮ್ಗೆ ಯಾರು ನಿಮ್ಮ ಅಮ್ಮಗೆ ಯಾಕೆಂದ್ರೆ ಫೈನ್ ಕಟ್ಟಿ ಗೊತ್ತಿಲ್ಲ ನಿಮಗೆಲ್ಲ. ನಮ್ಮ ದೊಡ್ಡಪ್ಪನಿಗೆ ಕೊಡ್ಬೇಕು ಸರ್, ಅವಳು ಫೈನ್ ಹಾಕ್ತಾರಂತೆ. ಬರ್ತೀನಿ ಇರು ಅಂತ ಹೇಳ್ತಾ ಇದ್ದಾರೆ ಈಗ. ಸರ್ ಇಲ್ಲ, ನಮ್ಮ ದೊಡ್ಡಪ್ಪ ಸರ್, ನಿಜ ಹೇಳ್ತೀನಿ ಸರ್ ನಾನು. ಹಾಂ ಇವ್ರು ಯಾರಂತ ಗೊತ್ತಿಲ್ಲ ಸರ್, ಫೈನ್ ಹಾಕ್ತೀರ ಅಂತ ಇದು ಮಾಡಿದ್ರೆ ನಮ್ಮ ದೊಡ್ಡಪ್ಪನ ಫೈನ್ ಹಾಕಿ. ಏನಮ್ಮ ಈಗ ತಾಯಿ ಅಂದಿಲ್ಲಪ್ಪ ನೀನು? ಏನು ಮಾಡ್ಲಿಕ್ಕೆ ನಾನು? ನೀವೇ ತಾನೇ ಎಲ್ಲ ಹೇಳ್ತೀರಾ, ನಾನೇನು ಮಾಡಲಿ ಅಂತಂದ್ರೆ ದೊಡ್ಡಪ್ಪನಿಗೆ ಕೊಡ್ಬೇಕು. ಹಾಂ ಎಲ್ಲ ಇರಲಿ, ಪರಲ್ಲ, ಅದು ಬಿಡಿ. ಏನು ಮಾಡೋದು ಸರ್ ಈಗ? ನೋಡಿ ಹೆಂಗ್ ಮಾಡ್ತೀರಿ? ತಾಯಿ ಅಂತ ಹೇಳ್ತೀನಿ ನಾನು. ಫೈನ್ ಹಾಕಿ. ನಮ್ಮ ತಾಯಿಯವರೇ ಸರ್, ನಮ್ಮ ತಾಯಿಯವ್ರ ದೊಡ್ಡ ಅಕ್ಕ, ಅಮ್ಮನೇ. ಏನಪ್ಪ ದೊಡ್ಡಮ್ಮ. ಸ್ವಾಮಿ ದೇವ್ರೆ ನಾನೇ ಮನೆ ಏ ಬೇಡಮ್ಮ, ಅಮ್ಮ ನಾನಿದ್ದೀನಿ, ಸುಮ್ಮನೆ ತಗೊಮ್ಮ. ಇರ್ಲಿ ತಗೊಮ್ಮ, ನೀನು ಬೇಡ ತಗೊಮ್ಮ, ನೀನು ಸುಮ್ಮನೆ ಯಾಕೆ ನಮಗೆ ತಗೊಮ್ಮ, ನೀನು ಹಾಕೊಳ್ಳಮ್ಮ, ನೀನು ಹಾಕೊಳ್ಳಿ ಹೇಳ್ತೀನಿ. ಇಲ್ಲ ಸರ್, ನಮ್ಮ ದೊಡ್ಡಪ್ಪನಿಗೆ ನಾನು ಅಲ್ಲಿ ಫೈನ್ ಹಾಕ್ತೇವೆ, ಸ್ವಲ್ಪ ಅವ್ರಿಗೆ ಹೇಳಿ. ಟೋಪಿ ಒಂದೇ ಸರಿ ಇರೋದು, ಒಂದು ಮಳೆ ಬಂದು ಎಂದೋಗಿದೆ, ಒಗದಾಕಿದ್ದಾರೆ. ಒಂದು ಕೇಳಿ ನೋಡಿ ಬೇಕಾರೆ. ಅಮ್ಮ ಏನಮ್ಮ ಕರೆಕ್ಟ್ ತಾನೆ? ಒಂದು ಒಗದಾಕಿದೀವಿ, ನಮ್ಗೆ ನೋಡಿ ಒಗದಾಕಿದೀವಿ ಸರ್, ಒಂದು ಒಗದಾಕಿದೀವಿ, ಒಂದು ಇಲ್ಲಿದೆ. ಅಲ್ಲಮ್ಮ? ಹೌದು, ಒಂದು ಒಗದಾಕಿದೀವಿ, 2 ಇದೆ ನಮ್ಮ ಮನೆಯೊಳಗೆ. ನಮ್ಮ ದೊಡ್ಡ ಮಾತ್ರ 2 ಇದೆ. ಒಂದು ಒಗದು ಒಣಗಾಕಿದ್ದಾರೆ, ಈಗ ಇದನ್ನ ಹಾಕೊಂತ ಇದ್ದಾರೆ. ಈಗ ಮಧ್ಯಾಹ್ನದವರೆಗೂ ಇವ್ರು ಇರ್ತಾರೆ. ಮಧ್ಯಾಹ್ನ ಕ್ಲೋಸ್ ಮಾಡ್ಕೊಂಡು ಅಮ್ಮ ಮನೆಗೆ ಹೋದ್ಮೇಲೆ ನಮ್ಮ ದೊಡ್ಡಪ್ಪ ಅಲ್ಲಿ ಓಪನ್ ಮಾಡ್ತಾರೆ. ಆ ಟೋಪಿ ತಗೊಂಡು ಅಲ್ಲಿ ಕೊಡ್ತೀನಿ. ಯಾಕಂದ್ರೆ ಒಣಗದ್ಮೇಲೆ 2 ದಿವಸ, ಒಂದೇ ದಿವಸ 2 ಅಂಗಡಿ ಓಪನ್ ಮಾಡ್ತೀನಿ. ನಿಜನಮ್ಮ ನಿಮಗೆ ಹೇಳ್ತಿರೋದು? ನನ್ನ ಮೇಲೆ ಆಣೆ ಮಾಡಿ ಕೇಳಿ ನೋಡಿ. ಮನೆಗೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಕೇಳಿ, ಮಧ್ಯಾಹ್ನದವರೆಗೂ ಅಷ್ಟೇ ನಮ್ದು ಅಂಗಡಿ ಇದು. ನಾವು ಇರಲ್ಲ, ನಾನು ಅವಾಗ ಹೋಗ್ತಾ ಇದ್ದೀನಿ, ಬರ್ತಾ ಇರ್ತಾರೆ. ಟೋಪಿ ಒಣಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಂಡ್ ಬರ್ತಾರೆ. ಕೇಳಿ ನೋಡಿ. ಹೌದನಮ್ಮ? ಹೌದು, ನಿಮ್ಮ ಮನೆ ಹತ್ರ ನಿಜನಾ? ನಾವು ಮನೆ ಇರೋದು ಇಲ್ಲೇ ಸಹ. ನಾನು ಅವಾಗ ಹೋಗ್ತೀನಿ ಬರ್ತೀನಿ. ನಾವು ಮಾಡಿದ್ದು ಕಾಮಿಡಿ ಪ್ರೋಗ್ರಾಮು, ನಾವು ಮಾಡಿ ತಮಾಷೆ ಮುಗಿಸೋಕ್ಕೋಸ್ಕರ ಇಲ್ಲಿ ಕ್ಯಾಮ್ರಾ ಇದೆ ನೋಡಿ. ಪುರಿಂದ
ಕಾಮಿಡಿ ಪ್ರೋಗ್ರಾಮ್ ಮಾಡಿ ತಮಾಷೆ ಸೂಪರ್ ಕುರಿ ಅಂತ ಟೋಪಿ ಯಾರು ಹಾಕೋತಾರಪ್ಪ ಅಂಗಡಿ ವ್ಯಾಪಾರ ಮಾಡೋರು ಯಾರು ಟೋಪಿ ಹಾಕೋತಾರಪ್ಪ ಸೂಪರ್ ಕುರಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ. ಥ್ಯಾಂಕ್ ಯು. ಕುಡಿಯಿಲ್ಲದು ಏನಿದು, ಇದು ಹಾಕೋಬೇಕಾ ವ್ಯಾಪಾರ ಮಾಡೋರು? ಸುಮ್ಮನೆ ತಮಾಷೆಗಮ್ಮ, ಓಕೆನಾ? ನೀವು ನಗ್ನಗ್ತಾ ಇರಬೇಕು. ನಾವು ಏನಕ್ಕಿದ್ರ ಮಾಡ್ತೀವಿ ಅಂದರೆ, ನಗ್ತಾ ಇದ್ರೆ ನಾವು ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಯಾವುದೇದೋ ಟೆನ್ಷನ್ ತೊಗೊಂಡು ನಾವು ಟೆನ್ಷನ್ ಮಾಡ್ಕೊತಾ ಇದ್ರೆ ಕಾಯಿಲೆಗಳು ಜಾಸ್ತಿ ಆಗ್ತವೆ ಅಲ್ವಾ? ನಗ್ತಾ ಇರ್ರಿ, ನಗ್ಸೋದು ನಮ್ಮ ಉದ್ದೇಶ, ಓಕೆನಾ? ಕ್ಷಮಿಸಿ, ಬರ್ತೀವಿ. ಸೂಪರ್ ಕುರಿ.